ತಮಿಳುನಾಡು ಏಪ್ರಿಲ್ 23ರಂದು 2026ರ ಅಸೆಂಬ್ಲಿ ಚುನಾವಣೆಗಳಿಗೆ ಮತದಾನ ಮಾಡಲಿದೆ. 5.67 ಕೋಟಿ ಮತದಾರರಲ್ಲಿ ನೀವು ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರನ್ನ ಹೊಂದಿದ್ದೀರಿ ಮತ್ತು ಹೌದು, ಯುವ ಮತದಾರರು ಇರಲಿದ್ದಾರೆ. ಅವರು ಈ ಅನೇಕ ಪಕ್ಷಗಳು ಗುರಿಯಾಗಿಸಿಕೊಳ್ಳಲಿರುವ ಬಹಳ ಮುಖ್ಯವಾದ ವಿಭಾಗವಾಗಲಿದ್ದಾರೆ. ಅದರಲ್ಲಿ ಖಂಡಿತವಾಗಿಯೂ ವಿಜಯ್ ಅವರ ಟಿವಿಕೆ ಪಕ್ಷವೂ ಸೇರಿದೆ. ನಾನು ಸೇಲಂನ ತ್ಯಾಗರಾಜರ್ ಪಾಲಿಟೆಕ್ನಿಕ್ ಅಲ್ಲಿದ್ದೇನೆ ಮತ್ತು ಇದು ಸೋನಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಒಂದು ಭಾಗವಾಗಿದೆ. ಮತ್ತು ನನ್ನೊಂದಿಗೆ ಇಲ್ಲಿ ಅನೇಕ ಯುವ ಮತದಾರರು ಹಾಗೂ ಅವರ ಶಿಕ್ಷಕರು, ಹಲವಾರು ವರ್ಷಗಳಿಂದ ರಾಜಕೀಯವನ್ನು ನೋಡಿದ ಪ್ರಬುದ್ಧ ನಾಗರಿಕರಾದ ವಯಸ್ಕರಿದ್ದಾರೆ. ನಾನು ನಿಮ್ಮೊಂದಿಗೆ ಪ್ರಾರಂಭಿಸಲಿದ್ದೇನೆ ಸರ್. ಚುನಾವಣಾ ಜ್ವರವು ಯುವಕರ ಕಲ್ಪನೆಯನ್ನ ಸೆರೆ ಹಿಡಿದಿದೆ ಎಂದು ನೀವು ಭಾವಿಸುತ್ತೀರಾ ಅಥವಾ ಅವರು ಅದರಿಂದ ದೂರ ಉಳಿದಿದ್ದಾರೆಯೇ? ಖಂಡಿತವಾಗಿ ಈ ಚುನಾವಣೆಯು ಕೇವಲ ಯುವಕರ ಮೇಲೆ ಕೇಂದ್ರೀಕರಿಸುತ್ತಿದೆ. ಆದ್ದರಿಂದ ಅದು 50 ವರ್ಷಗಳ ದ್ರಾವಿಡ ರಾಜಕೀಯದ ಸನ್ನಿವೇಶವನ್ನು ಬದಲಾಯಿಸಲಿದೆ. ಅದು ಈ ವರ್ಷ ಬದಲಾಗಲಿದೆ. ಅದು ಬದಲಾಗಲಿದೆ ಎಂದು ನೀವು ಭಾವಿಸುತ್ತೀರಾ? ನಿಮ್ಮ ವಿಷಯವೇನು? ನೀವು ಯಾವುದರ ಬಗ್ಗೆ ಯೋಚಿಸಲಿದ್ದೀರಿ ಎಂಬುದರ ಬಗ್ಗೆ ನೀವು ಈಗಾಗಲೇ ಯೋಚಿಸಿದ್ದೀರಾ? ನಿಮ್ಮ ಹೆಸರೇನು? LL ರಾಜ್. ಸರಿ. ಮುಖ್ಯ ಸಮಸ್ಯೆ ಎಂದರೆ ಸೇಲಂ ಐಟಿ ಬೆಳವಣಿಗೆ, LM ಐಟಿ ಬೆಳವಣಿಗೆ, ಮೂಲ ಸೌಕರ್ಯದ ಅಂತರಗಳು ಪ್ರತಿಭೆಯೊಂದಿಗೆ ಹೆಣಗಾಡುತ್ತಿದೆ. ಅಲ್ಲಿ ಸೇಲಂ ಸಿಟಿಯ ಐಟಿ ಉದ್ಯಮಕ್ಕೆ ಪ್ರತಿಭಾವಂತರು ಬರುತ್ತಿಲ್ಲ. ಹಾಗಾದ್ರೆ ನೀವು ಯೋಚಿಸ್ತಿರೋದು ಚೆನ್ನೈ ಅಥವಾ ಬೆಂಗಳೂರು ಅಥವಾ ಕೊಯಮತ್ತೂರಿಗೆ ಲಾಭವಾಗುತ್ತದೆ, ಸೇಲಂ ಹಿಂದೆ ಉಳಿದು ಬಿಡುತ್ತದೆಯೇ? ಹೌದು. ನಿಮಗೂ ಗೊತ್ತಿದೆ, AI ಇದೆ, ಅದು ಎಲ್ಲವನ್ನೂ ಆಕ್ರಮಿಸಿಕೊಳ್ಳಲಿದೆ ಮತ್ತು ಕೇವಲ ಸೇಲಂ ನಗರ ಮಾತ್ರವಲ್ಲ, ಉಳಿದ ಇಡೀ ಜಗತ್ತು ಕೂಡ ಬಳಲುತ್ತದೆ. ಹೌದು, ಸೇಲಂ ನಗರಕ್ಕೆ ಸಂಕಷ್ಟ. ಸ್ಥಳೀಯ. ಸರಿ, ನಿಮ್ಮ ಹೆಸರೇನು ಮತ್ತು ಚುನಾವಣೆಗಳು ಬರುತ್ತಿರುವಾಗ ನಿಮ್ಮ ಆಲೋಚನೆಗಳೇನು? ನನ್ನ ಹೆಸರು ಹರಿನೇಶ್. ನನ್ನ ಮೊದಲ ಕಾಳಜಿ ಅಂದರೆ ಮಹಿಳೆಯರಿಗೆ ಮತ್ತು ಹುಡುಗಿಯರಿಗೆ ಸುರಕ್ಷತೆ ಇಲ್ಲ, ಮತ್ತು ಹುಡುಗರಿಗೂ ಕೂಡ. ಚುನಾವಣೆಗಳು ನಡೆಯುತ್ತಿರುವಾಗ ನಿಮ್ಮ ಆಲೋಚನೆಗಳೇನು? ನೀವು ನಿಮ್ಮ ಸ್ನೇಹಿತರೊಂದಿಗೆ ರಾಜಕೀಯದ ಬಗ್ಗೆ ಏನಾದರೂ ಚರ್ಚಿಸ್ತೀರಾ? ನಿಮ್ಮ ಹೆಸರೇನು? ಹೌದು, ನಾನು ವನಿತಾ ವಿಕಲ್, 3ನೇ ವರ್ಷದ ಕಂಪ್ಯೂಟರ್ ಇಂಜಿನಿಯರಿಂಗ್ ವಿಭಾಗದಿಂದ. ನಾನು ಚುನಾವಣೆಯ ಬಗ್ಗೆ ನನ್ನ ಸ್ನೇಹಿತರೊಂದಿಗೆ ಎಂದಿಗೂ ಚರ್ಚಿಸುವುದಿಲ್ಲ, ಆದರೆ ಚುನಾವಣೆ ಮಾಡುವ ವಿಷಯಕ್ಕೆ ಬಂದಾಗ ನೀವು ಕುಟುಂಬದಲ್ಲಿ ಚರ್ಚಿಸ್ತೀರಾ? ಕುಟುಂಬದಲ್ಲಿ ಊಟದ ಮೇಜಿನ ಬಳಿ ಎಂದಾದರೂ ರಾಜಕೀಯದ ಬಗ್ಗೆ ಚರ್ಚೆ ಆಗುತ್ತದೆಯೇ? ಅವರು ಹೇಳಿದ್ರು, ನಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಲು ಟಿವಿಕೆ ಪರವಾಗಿಲ್ಲ. ಅವರು ಆ ರೀತಿ ಯೋಚಿಸ್ತಾ ಇದ್ದಾರೆ. ನನ್ನ ಹೆಸರು ವಿಶ್ವತಾ, ನಾನು 2ನೇ ವರ್ಷದ ಕಂಪ್ಯೂಟರ್ ವಿಭಾಗದವಳು. ನನ್ನ ಮುಖ್ಯ ಭಯ ನಕಲಿ ಮತದಾನ ಮತ್ತು ಈಗಷ್ಟೇ ಅವರು ಕೊಡುತ್ತಿದ್ದಾರೆ ಅಂದರೆ ಲ್ಯಾಪ್ಟಾಪ್ಗಳು, ಸ್ವಲ್ಪ ಹಣ ಈ ಚುನಾವಣೆಗಳಿಗಾಗಿ. ಆದರೆ ಅವರು ಅಷ್ಟೊಂದು ಕೊಡುತ್ತಿಲ್ಲ. ಹೌದು, ಇಲ್ಲ. ಮತ್ತು ಅದು ಕೇವಲ ಚುನಾವಣೆಯ ಸಮಯದಲ್ಲಿ ಮಾತ್ರ ಉಡುಗೊರೆಗಳು ಬರ್ತವೆ ಎಂದು ನಿಮಗೆ ಅನಿಸುತ್ತದೆ. ಅವು ವರ್ಷವಿಡೀ ಬರಬೇಕು. ಹೌದು. ಆದರೆ ಮಹಿಳಾ ಶಿಕ್ಷಣಕ್ಕಾಗಿ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಕೆಲವು ಯೋಜನೆಗಳಿವೆ ಅಲ್ಲವೇ? ಅವರು ಆ ಯೋಜನೆಗಳನ್ನ ಸರಿಯಾಗಿ ಸೂಕ್ತವಾಗಿ ಅನುಸರಿಸುತ್ತಿಲ್ಲ. ಎಲ್ಲರಿಗೂ ಸಿಗುತ್ತಿಲ್ವೇ? ಹೌದು, ಇಲ್ಲ, ಎಲ್ರಿಗೂ ಅದು ಸಿಗತ್ತಿಲ್ಲ. ವಿಷಯಗಳ ಬಗ್ಗೆ ಹೆಚ್ಚು ಮಾತಾಡೋದು ಗೊತ್ತಾ, ಮತ್ತು ಸಾರ್ವಜನಿಕರಿಗೆ ಮತ್ತು ಕಿರಿಯ ಮಕ್ಕಳಿಗೆ ಮನವಿ ಮಾಡೋದು ಗೊತ್ತಾ? ಸಿನಿಮಾದ ಕಾಲ್ಪನಿಕ ಪ್ರಪಂಚದಿಂದ ಅಥವಾ ಯಾವುದರಿಂದಲೂ ಭ್ರಮೆಗೊಳ್ಳದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ಅವರು ಯೋಚಿಸಬೇಕಾಗುತ್ತದೆ. ಮತ್ತು ಯಾರು ಒಳ್ಳೆಯದನ್ನು ಮಾಡಬಹುದು, ಯಾರು ಕೆಟ್ಟದ್ದನ್ನು ಮಾಡಬಹುದು, ಮತ್ತು ಅವರು ಆ ರೀತಿ ಯೋಚಿಸಬೇಕು ಮತ್ತು ಅವರು ಮತ ಚಲಾಯಿಸಬೇಕು, ಮತ್ತು ಹಣ ಅಥವಾ ಉಡುಗೊರೆಗಳು ಅಥವಾ ಯಾವುದಕ್ಕೂ ಲಂಚ ಪಡೆಯದೆ. ಯಾಕೆಂದರೆ ಚುನಾವಣೆಗಳ ಸಮಯದಲ್ಲಿ ಯಾರೋ ಹೇಳಿದಂತೆ ಉಡುಗೊರೆಗಳು, ಉಚಿತ ಕೊಡುಗೆಗಳನ್ನು ಯಾವಾಗಲೂ ವಿತರಿಸಲಾಗುತ್ತಿದೆ ಮತ್ತು ಜನರು ತಮ್ಮ ನಾಯಕನನ್ನು ಆಯ್ಕೆ ಮಾಡಲು ಯೋಚಿಸಿ ವರ್ತಿಸಬೇಕು. ಈ ಚುನಾವಣೆಗೆ ಸಂಬಂಧಿಸಿದಂತೆ ಅದು ನನ್ನ ಮುಖ್ಯ ಕಾಳಜಿ. ಕೊನೆಯಲ್ಲಿ ನಾವೆಲ್ಲರೂ ಶಿಕ್ಷಣ ತಜ್ಞರು. ಆದ್ದರಿಂದ ನನ್ನ ಕಾಳಜಿ ಏನಂದ್ರೆ, ಮತ್ತು ಎಲ್ಲಾ ಚುನಾವಣಾ ಪಕ್ಷಗಳು ಈ ಯುವಕರ ಮೇಲೆ ಗಮನ ಹರಿಸುತ್ತಿವೆ, ಏಕೆಂದರೆ ಅವರು ಪ್ರಮುಖ ಮತದಾನ ಎಣಿಕೆಗೆ ಕೊಡುಗೆ ನೀಡುತ್ತಾರೆ. ಆದ್ದರಿಂದ ನಾವು ಅಂಕಿಅಂಶಗಳನ್ನು ನೋಡಿದಾಗ ಅವರು ಹೆಚ್ಚು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಸ್ಗಳನ್ನು ಬಳಸುವುದು, ಮೊಬೈಲ್ ಫೋನ್ ಚಟಗಳು ಮತ್ತು ಇತರ ಶಿಸ್ತುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಇದೀಗ ಭಾರಿ ಪ್ರಮಾಣದಲ್ಲಿದೆ. ಆದ್ದರಿಂದ ಇದು ಪ್ರಮುಖ ಕಾಳಜಿಯಾಗಿದೆ. ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಥವಾ ಯುವ ಜನಸಂಖ್ಯೆಯು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲಿದ್ದಾರೆ. ಆದ್ದರಿಂದ ಮುಂಬರುವ ಸರ್ಕಾರವು ಇದನ್ನು ಕಾರ್ಯರೂಪಕ್ಕೆ ತರಬೇಕು ಮತ್ತು ನಿಲ್ಲಿಸಿ ಅವರನ್ನು ಏನಂತ ಹೇಳುವುದು, ಸರಿದಾರಿಗೆ ತರಲು ಕಠಿಣ ನೀತಿಗಳನ್ನು ರೂಪಿಸಬೇಕು. ಮೇಡಮ್, ನಿಮ್ಮ ಕಾಳಜಿಗಳೇನು? ನನ್ನ ಕಾಳಜಿ ಏನಂದರೆ, ಜನರು ಬುದ್ಧಿವಂತಿಕೆಯಿಂದ ಮತ ಚಲಾಯಿಸಬೇಕು ಮತ್ತು ತಮ್ಮ ಹೊಸ ದೃಷ್ಟಿಕೋನ ಮತ್ತು ಜವಾಬ್ದಾರಿಯುತ ನಾಯಕತ್ವವನ್ನು ತರಬಲ್ಲ ಹೊಸ ಮುಖಗಳಿಗೆ ಅವಕಾಶ ನೀಡಬೇಕು. ಇದು ನನ್ನ ಕಾಳಜಿ. ಹಾಗಾದ್ರೆ ನೀವು ಹಲವಾರು ವರ್ಷಗಳಿಂದ ರಾಜಕೀಯ ನಡೆಯುತ್ತಿರುವ ರೀತಿಯಿಂದ ನಿರಾಶೆಗೊಂಡಿದ್ದೀರಾ? ನಿರಾಶೆಯಂತೆ ಅಲ್ಲ, ಬದಲಾವಣೆಗಳನ್ನು ನೋಡಲು ಇಷ್ಟಪಡ್ತೇನೆ. ಅವರಿಗೆ ಕೊಡಲಿ, ನಾವು ಬೇರೆಯವರಿಗೆ ಅವಕಾಶ ಕೊಟ್ಟು ಬದಲಾವಣೆಗಳನ್ನು ನೋಡೋಣ. ಅದು ನನ್ನ ವಿಷಯ. ನೀವು ಯಾವ ಚುನಾವಣಾ ವಿಷಯದ ಮೇಲೆ ಮತ ಚಲಾಯಿಸ್ತೀರಿ? ನಿಮ್ಮ ಅತಿ ದೊಡ್ಡ ಕಾಳಜಿ ಯಾವುದು? ಮುಖ್ಯವಾಗಿ ನನ್ನ ಅತಿ ದೊಡ್ಡ ಕಾಳಜಿ ಅಂದರೆ ಅವರು ಯೋಚಿಸಬೇಕು ಮತ್ತು ಅವರು ಮತ ಹಾಕಬೇಕು. ಅದು ಮುಖ್ಯವಾದ ವಿಷಯ. ಭ್ರಷ್ಟಾಚಾರ ವಿಷಯವೇ? ಭ್ರಷ್ಟಾಚಾರ ಒಂದು ವಿಷಯವೇ? ಭ್ರಷ್ಟಾಚಾರದ ಬಗ್ಗೆ ಎಲ್ರಿಗೂ ಗೊತ್ತು ಮೇಡಮ್.
ಅದು ಈಗ ಒಂದು ಸಮೀಕರಣಕಾರಿಯಾಗಿದೆ, ಯಾಕಂದ್ರೆ ಎಲ್ಲರೂ ಸಮಾನವಾಗಿ. ಆದ್ದರಿಂದ ರಾಜಕೀಯದಲ್ಲಿ ಏನಾಗುತ್ತಿದೆ ಎಂದು ಎಲ್ಲರಿಗೂ ಗೊತ್ತು, ಆದರೆ ಅವರು ಯೋಚಿಸಬೇಕು ಮತ್ತು ಅವರು ಬುದ್ಧಿವಂತಿಕೆಯಿಂದ ಮತ ಚಲಾಯಿಸಬೇಕು. ಮುಖ್ಯ ವಿಷಯ ನನ್ನ ಕಾಳಜಿ ಏನಂದ್ರೆ ಮಹಿಳಾ ಸುರಕ್ಷತೆ. ಲೈಂಗಿಕ ಕಿರುಕುಳವನ್ನ ಮುಂಬರುವ ರಾಜಕೀಯ ಬದಲಾವಣೆಗಳಿಗಾಗಿ ನಿರ್ಮೂಲನೆ ಮಾಡಬೇಕು. ನಮ್ಗೆ ಅದು ಬೇಕು. ಹಾಗಾದ್ರೆ ಯಾರಾದರೂ ಅದನ್ನ ತಮ್ಮ ಕಾರ್ಯಸೂಚಿಯಲ್ಲಿ ಹೊಂದಿದ್ದಾರೆಯೇ? ಯಾವುದೇ ರಾಜಕೀಯ ಪಕ್ಷಗಳು ಅದರ ಬಗ್ಗೆ ಮಾತನಾಡ್ತಿವೆಯೇ? ಇಲ್ಲ ಮೇಡಮ್, ಇನ್ನೂ ಇಲ್ಲ. ಅವರು ಇದನ್ನ ಒಂದು ದೊಡ್ಡ ಚುನಾವಣಾ ವಿಷಯವಾಗಿ ಮಾತಾಡ್ತಾರೆ, ಆದ್ರೆ ಮೇಡಮ್ ನಿಮ್ ಬಗ್ಗೆ ಏನು? ನಿಮ್ಮ ಕಳವಳಗಳೇನು? ಈಗ ನಿಮಗೆ ಗೊತ್ತಿದೆ, ಈ ಸರ್ಕಾರ ಉದಾಹರಣೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅನೇಕ ಯೋಜನೆಗಳನ್ನ ಹೊಂದಿತ್ತು. ಹಾಗಿಲ್ಲದಿದ್ದರೂ ಐತಿಹಾಸಿಕವಾಗಿ ತಮಿಳುನಾಡು ಹೊಂದಿತ್ತು. ಆದ್ರೆ ಆ ಅಂಶಗಳು ವ್ಯತ್ಯಾಸವನ್ನುಂಟು ಮಾಡುತ್ತವೆಯೇ? ಯಾಕೆಂದ್ರೆ ಖಂಡಿತ ಅದು ಅಂತಹ ಯೋಜನೆಗಳಿಂದಾಗಿಯೂ ಯುವ ಪೀಳಿಗೆ ಬರಲು ಸಾಧ್ಯವಾಗುವುದನ್ನು ನಾವು ನೋಡುತ್ತೇವೆ ಅಲ್ಲವೇ? ಮೇಡಮ್, ಕೆಲವು ಪಕ್ಷಗಳು ಹಲವು ಹಿನ್ನೆಲೆಗಳನ್ನ ಹೊಂದಿವೆ ಮತ್ತು ನಮ್ಮ ರಾಜ್ಯವನ್ನ ಆಳುತ್ತಿವೆ ಹಲವು ಅವಧಿಗಳಿಂದ. 50ಕ್ಕೂ ಹೆಚ್ಚು ವರ್ಷಗಳಿಂದ ಅವರು ನಮ್ಮ ರಾಜ್ಯವನ್ನ ಆಳುತ್ತಿದ್ದಾರೆ. ಆದರೆ ನಮಗೆ ಕೆಲವು ಬದಲಾವಣೆಗಳು ಬೇಕು ಮತ ಚಲಾಯಿಸಲು. ಕೆಲವರು ಸಕಾರಾತ್ಮಕ ಜನರು ನಮ್ಮ ದೇಶವನ್ನು ಉತ್ತಮ ರೀತಿಯಲ್ಲಿ ರೂಪಿಸಲು. ಸರಿ, ಮಾತನಾಡಲಿರುವ ಇತರ ಯುವಕರು ಯಾರು? ಲೆಕ್ಚರರ್ ಮಾತಾಸು ಮಾತಾಡ್ತಿದ್ದೀನಿ ಸರ್, ದಯವಿಟ್ಟು ನೀವೇನ್ ಹೇಳ್ತೀರಾ, ಏನ್ ಅನ್ಕೊಳ್ತೀರಾ ಸರ್? ವಾಸ್ತವವಾಗಿ ತಮಿಳುನಾಡಿನಲ್ಲಿ ನಾವು 5 ದಶಕಗಳಿಗೂ ಹೆಚ್ಚು ಕಾಲ ದ್ರಾವಿಡರ ನಿಯಂತ್ರಣದಲ್ಲಿದ್ದೇವೆ. ನಾವು ಹೊಸಬರಿಗೆ ಒಂದು ಅವಕಾಶವನ್ನು ನೀಡಬೇಕಾಗಿದೆ. ಅದು ವಿಜಯ್ ಆಗಿರಲಿ ಅಥವಾ ಬೇರೆ ಯಾರಾದರೂ ಆಗಿರಲಿ. ಹಾಗಾಗಿ ಸೆಲೆಬ್ರಿಟಿ, ಬಹುಮತದ ಪಕ್ಷ ಮತ್ತು ಪ್ರಮುಖ ಪಕ್ಷ, ಆಡಳಿತ ಪಕ್ಷ ಅಥವಾ ಮುಖ್ಯ ವಿರೋಧ ಪಕ್ಷ ಅವರು ಆ ನಿರ್ದಿಷ್ಟ ವಿಧಾನಸಭಾ ಕ್ಷೇತ್ರದ ಬಹುಸಂಖ್ಯಾತ ಸಮುದಾಯಕ್ಕೆ ಮಾತ್ರ ಸೀಟುಗಳನ್ನು ನೀಡುತ್ತಿದ್ದಾರೆ. ಹಾಗಾಗಿ ತಮಿಳುನಾಡಿನಲ್ಲಿ ಜಾತಿ ಇಲ್ಲ ಎಂದು ನಾವು ಹೇಳಿದರೂ ನಾವು ನಮ್ಮ ಹೆಸರಿನಲ್ಲಿ ಜಾತಿಯ ಹೆಸರನ್ನು ಇಟ್ಟುಕೊಳ್ಳುವುದಿಲ್ಲ. ಇದು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ಮತ್ತು ನನ್ನ ದೃಷ್ಟಿಕೋನದಲ್ಲಿ ಮುಖ್ಯವಾದ ಕಳವಳವೆಂದರೆ ಭ್ರಷ್ಟಾಚಾರವೇ ಮುಖ್ಯವಾದ ಕಳವಳ. ಪ್ರತಿಯೊಂದು ಇಲಾಖೆಯಲ್ಲಿ ಲಂಚ ನೀಡದೆ ನಾವು ಯಾವುದೇ ಕೆಲಸವನ್ನು ಮಾಡಿಸಿಕೊಳ್ಳಲು ಸಾಧ್ಯವಿಲ್ಲ. ವಿಶೇಷವಾಗಿ ಕಂದಾಯ ಇಲಾಖೆ, ನೋಂದಣಿ ಇಲಾಖೆ ಉದಾಹರಣೆಗೆ ನಾನು ಹೇಳುತ್ತಿದ್ದೇನೆ. ಹೌದು. ಹಾಗಾಗಿ ಇದು ಒಂದು ಪ್ರಮುಖ ಕಳವಳ. ನಿಮ್ಗಾದ ಯಾವುದೇ ಅನುಭವ ಸರ್ ನೀವು ಹಂಚ್ಕೊಳ್ಬಹುದೇ? ಹೌದು, ನನಗೆ ಅನುಭವ ಇದೆ ಮೇಡಮ್. ನಾವು ಪಟ್ಟ ವರ್ಗಾವಣೆಗಾಗಿ ಅರ್ಜಿ ಸಲ್ಲಿಸ್ತಿದ್ರೆ ಅಥವಾ ನಾವು ಸರಿಯಾದ ದಾಖಲೆಯೊಂದಿಗೆ ನೋಂದಣಿಗೆ ಹೋದರೂ ಸಹ ಅವರು ವಿಳಂಬ ಮಾಡುತ್ತಿದ್ದಾರೆ. ಯಾವುದೇ ಸರಿಯಾದ ಕಾರಣವಿಲ್ಲದೆ ಅವರು ವಿಳಂಬ ಮಾಡುತ್ತಿದ್ದಾರೆ. ಹಾಗಾಗಿ ಅವರು ನಿರೀಕ್ಷಿಸುತ್ತಿದ್ದಾರೆ. ಯಾಕಂದ್ರೆ ನೀವು ಟೇಬಲ್ ಕೆರೆಗೆ ಏನಾದ್ರೂ ಕೊಡ್ಬೇಕು. ಹೌದು, ಅವರು ನಿರೀಕ್ಷಿಸುತ್ತಾರೆ. ಅವರು ಪರೋಕ್ಷವಾಗಿ ಅವರು ಹೇಳುತ್ತಿದ್ದಾರೆ, ನಾವು ಹಣವನ್ನು ನೀಡಿದ್ರೆ ಅವರು ಅದನ್ನು ಮಾಡುತ್ತಾರೆ, ಎಲ್ಲವನ್ನೂ ಅವರು ಮಾಡುತ್ತಾರೆ. ಆದ್ರೆ ಅದು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಹೆಚ್ಚು ಕಡಿಮೆ ನಿಜ ಅಲ್ವೇ? ವರ್ಷಗಳು ಕಳೆದಂತೆ ಅದು ಬದಲಾಗಬೇಕು ಮೇಡಮ್. ಅದು ಬದಲಾಗಬೇಕು. ಆದ್ರೆ ಜನರು ಕೂಡ ಅವರು ನಿಲ್ಲಬೇಕು. ನಾವು ಯಾವುದೇ ಹಣವನ್ನು ಕೊಡುವುದಿಲ್ಲ ಅಲ್ಲಿಯವರೆಗೆ. ಅವರು ಪ್ರತಿಯೊಬ್ಬರು ಎಲ್ಲರೂ ಅವರು ಶಾರ್ಟ್ಕಟ್ಗಳನ್ನು ಹುಡುಕುತ್ತಿದ್ದಾರೆ. ಆದ್ದರಿಂದ ಅವರು ಯಾವುದೇ ಕೆಲಸಕ್ಕೆ ಹಣ ನೀಡುವುದನ್ನು ತಪ್ಪಿಸಬೇಕು ಮತ್ತು ಅವರು ಅದನ್ನು ನಿಲ್ಲಿಸಲು ಕೂಡ ಬಯಸುತ್ತಾರೆ. ಹೌದು, ಅದು ಇಂದಿನ ಭಾರತದಲ್ಲಿ ಸಾಧ್ಯವೇ? ಹೌದು, ನೀವು ಹೇಳ ಬಯಸುವಿರಾ? ಹೌದು, ಇದು ಸಾಧ್ಯ. ವಾಸ್ತವವಾಗಿ ಅದು ಸಾಧ್ಯ. ಆದರೆ ವಿಷಯ ಏನಂದ್ರೆ ನಾವು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬದಲಾಯಿಸಬೇಕಾಗಿದೆ. ಮೂಲದಿಂದ ಪ್ರಾರಂಭಿಸಿ ನಾವು ವ್ಯವಸ್ಥೆಯನ್ನು ಬದಲಾಯಿಸಬೇಕು. ಮೊದಲು ಆರಂಭದಲ್ಲಿ ನಾವು ಜನರ ಮನಸ್ಥಿತಿಯನ್ನು ಬದಲಾಯಿಸಬೇಕು. ನಾವು ಎಲ್ಲಿಗಾದ್ರೂ ಹೋಗುವಾಗ, ನಾವು ಯಾವುದೇ ಕಚೇರಿಗೆ ಹೋಗುವಾಗ ನಾವು ಸರಿಯಾದ ರೀತಿಯಲ್ಲಿ ಹೋಗಬೇಕು. ನಾವು ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಸಲ್ಲಿಸಬೇಕು. ಹಾಗಾಗಿ ನಮಗೆ ಸರ್ಕಾರ ಮತ್ತು ಜನರ ನಡುವೆ ಒಂದು ಸಂವಹನ ವ್ಯವಸ್ಥೆ ಇರಬೇಕಾಗಿದೆ. ಅವ್ರ ನಡುವೆ ಒಂದು ಸಂವಹನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ರೆ ನಾವು ಖಂಡಿತವಾಗಿಯೂ ಅದನ್ನ ಬದಲಾಯಿಸಬಹುದು ಮೇಡಮ್. ಹಾಗಾದ್ರೆ ಮತವು ಅದನ್ನು ಮಾಡುವ ಒಂದು ಮಾರ್ಗ ಅಲ್ವೇ? ಅದು ಒಂದು ಸಂವಹನ. ಮತವು ಸರ್ಕಾರ ಮತ್ತು ಜನರ ನಡುವಿನ ಅತಿ ದೊಡ್ಡ ಸಂವಹನವಾಗಿದೆ. ಜನರು ಅದನ್ನ ಚೆನ್ನಾಗಿ ಬಳಸ್ತಾ ಇದ್ದಾರೆಯೇ? ಅದು ಬದಲಾವಣೆ ತರಬಲ್ಲದೆ? ಹೌದು ಮೇಡಮ್, ಅದು ಮಾಡಬಲ್ಲದು ಎಂದು ನೀವು ಭಾವಿಸುತ್ತೀರಾ? ಹೌದು, ನಾನು ಹಾಗೆ ಭಾವಿಸುತ್ತೇನೆ. ಆ ಮತವು ಜಗತ್ತಿನಲ್ಲಿ ಏನನ್ನಾದರೂ ಬದಲಾಯಿಸಬಲ್ಲದೆ ಎಂದು ನಾನು ಯೋಚಿಸುತ್ತಿದ್ದೇನೆ. ಹಾಗಾದ್ರೆ ಅದಕ್ಕೊಂದು ಮೌಲ್ಯವಿದೆ. ಅದು ಭೌಗೋಳಿಕ ಗಡಿಗಳನ್ನು ಸಹ ಬದಲಾಯಿಸಬಲ್ಲದು. ಹೌದು, ಅದು ನಿಜ. ಧನ್ಯವಾದಗಳು. ಹಾಗಿದ್ರೆ ಬೇರೆ ಯಾರಾದ್ರೂ ಚುನಾವಣೆಯಿಂದ ನಿಮ್ಮ ಅತಿ ದೊಡ್ಡ ನಿರೀಕ್ಷೆ ಏನು? ಯಾವುದೇ ನಿರೀಕ್ಷೆ ಇದೆಯಾ? ರಜೆ. ಅದರ ಅರ್ಥ ಅದು ಒಳ್ಳೇದಲ್ಲ ಅಂತಲ್ಲ, ಇಲ್ಲ.
ಆದರೆ ಪ್ರತಿಭೆ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ಅದು ಆಗಲಿ. ಯಾಕೆ ಉಚಿತ ಕೊಡುಗೆಗಳನ್ನ ಕೊಡಬೇಕು? ಒಂದು ವೇಳೆ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯ ಹಾಗೆ ಅದು ಶಾಲೆಯಲ್ಲಿ ಹೆಣ್ಣು ಮಕ್ಕಳನ್ನು ಅಥವಾ ಮಕ್ಕಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡಿತು ಎಂದು ನಮ್ಮೆಲ್ಲರಿಗೂ ಗೊತ್ತು. ಅಂತಹ ಯೋಜನೆಗಳನ್ನ ಪ್ರೋತ್ಸಾಹಿಸಬೇಕಲ್ವಾ? ಅಂದ್ರೆ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿದ್ರೆ ಮತ್ತು ಹೀಗೆಯೇ ಮುಂತಾದವು. ನಾನು ಎಲ್ಲ ಉಚಿತ ಕೊಡುಗೆಗಳ ಯೋಜನೆಗಳ ಬಗ್ಗೆ ಮಾತಾಡುತ್ತಿಲ್ಲ, ಕೇವಲ ಸೂಚಿಸುತ್ತಿದ್ದೇನೆ ನಡೆಯುತ್ತಿರುವ ವಿಷಯಗಳನ್ನು ಚುನಾವಣೆಯ ಸಮಯದಲ್ಲಿ. ಅಂದ್ರೆ ಉಡುಗೊರೆಗಳು ಮತದಾರರನ್ನ ಓಲೈಸಲು ನೀಡಲಾಗುವ. ಹಾಗಾದ್ರೆ ನೀವು ಜನರಿಗೆ ಹೇಳ ಬಯಸುವ ಬೇರೆ ಯಾವುದಾದರೂ ಅಂತಿಮ ಆಲೋಚನೆಗಳಿವೆಯೇ? ಹೌದು ಸರ್. ಹಾಗಾದ್ರೆ ನನ್ನ ಕಾಳಜಿ ಏನಂದ್ರೆ ತಮಿಳುನಾಡಿನಲ್ಲಿ ನಾನು ಸೇರಿಸಲು ಇಷ್ಟಪಡುವ ಕೆಲವು ವಿಷಯಗಳ ಬಗ್ಗೆ. ಹಾಗಾಗಿ ಸೈನಿಕ್ ಶಾಲೆಗಳು ಮತ್ತು ಜವಾಹರ್ಲಾಲ್ ನೆಹರು ನವೋದಯ ಶಾಲೆಗಳಂಥ ಕೇಂದ್ರ ಸರ್ಕಾರದ ಯೋಜನೆಗಳು, ಆ ವಿಷಯಗಳು ತಮಿಳುನಾಡಿನಲ್ಲಿ ಅಷ್ಟಾಗಿ ಜಾರಿಯಾಗಿಲ್ಲ. ಹಾಗಾಗಿ ಅದು ಕೂಡ ತಮಿಳುನಾಡಿನಲ್ಲಿ ಜಾರಿಯಾಗಲಿದೆ. ಎರಡನೇ ವಿಷಯವೆಂದರೆ ಕೈಗಾರಿಕಾ ದೃಷ್ಟಿಕೋನಗಳು. ತಮಿಳುನಾಡು ಕೇವಲ ಉತ್ಪಾದನಾ ಕೈಗಾರಿಕೆಗಳ ಪ್ರಮುಖ ಕೊಡುಗೆದಾರ, ಆದರೆ ಐಟಿಯಲ್ಲಿ ಅಲ್ಲ. ಐಟಿಗೆ ಗರಿಷ್ಠ ಕೊಡುಗೆ ಕರ್ನಾಟಕದಿಂದ ಬಂದಿದೆ. ಹಾಗಾಗಿ ಅದು ಗರಿಷ್ಠ ಯೋಜನೆಗಳು. ಹೊಸ ರಾಜ್ಯ ಬರುತ್ತೆ, ತೆಲಂಗಾಣ ಅಥವಾ ಆಂಧ್ರ ಪ್ರದೇಶಕ್ಕೆ ಬರುತ್ತೆ, ಎಲ್ಲ ಟೆಕ್ ದೈತ್ಯರು ಅಲ್ಲಿದ್ದಾರೆ. ಆದರೆ ತಮಿಳುನಾಡಿನಲ್ಲಿ ಅದು ಟೆಕ್ ದೈತ್ಯರಲ್ಲಿ ಟಾಪ್ 10 ಕಂಪನಿಗಳು ಅದು ಲಭ್ಯವಿಲ್ಲ. ಆದ್ದರಿಂದ ಅದು ಎರಡನೇ ಕಾಳಜಿ. ಮೂರನೇ ವಿಷಯವೆಂದರೆ ಜನರು ಬದಲಾಗಬೇಕು. ನೀವು ಹೊಸ ಮುಖಗಳನ್ನು ನೋಡುತ್ತಿದ್ದರೆ ಆ ಹೊಸ ಮುಖಗಳು ಸಮಾಜಕ್ಕೆ ಏನು ಮಾಡಿದವು ಅದನ್ನು ಕೂಡ ಯೋಚಿಸಬೇಕು. ಹಾಗಾಗಿ ಉದಾಹರಣೆಗೆ ವಿಜಯ್ ಬರ್ತಿದ್ದಾರೆ ಅಂದರೆ ವಿಜಯ್ ಜನರಿಗೆ ಏನು ಮಾಡಿದ್ದಾರೆ. ಹಾಗಾಗಿ NGR ಅವರನ್ನ ಉದಾಹರಣೆಯಾಗಿ ತೆಗೆದುಕೊಂಡ್ರೆ NGR ಅವರು ತುಂಬಾ ಕೆಲಸಗಳನ್ನ ಮಾಡಿದ್ರು. ವಿಜಯ್ ಏನ್ ಮಾಡಿದ್ರು ಅದನ್ನು ಕೂಡ ನೋಡಬೇಕು. ಸರ್, ನಾನೊಂದು ವಿಷಯ ಹೇಳ್ತೇನೆ. ಕೇಂದ್ರ ಸರ್ಕಾರ ಸಾಕಷ್ಟು ಹಣ ನೀಡುತ್ತಿಲ್ಲ ಎಂದು ರಾಜ್ಯ ಸರ್ಕಾರ ಹೇಳ್ತಿದೆ. ತಮಿಳುನಾಡಿನಂತಹ ರಾಜ್ಯ ತುಂಬಾ ಪ್ರಗತಿಪರವಾಗಿದೆ. ನಾವು ತುಂಬಾ ಹಣವನ್ನ ಕೊಡುತ್ತೇವೆ, ಕೇಂದ್ರ ನಮಗೆ ಹಣವನ್ನ ವಾಪಸ್ ಕೊಡುವುದಿಲ್ಲ. ಅದು ಇಲ್ಲಿನ ಜನರಿಗೆ ಚಿಂತೆಯ ವಿಷಯವೇ? ಯಾಕೆಂದ್ರೆ ನಮ್ಮ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಯಾಕೆಂದ್ರೆ ಅವರು ನಮ್ಮ ಪಾಲಿನ ಹಣವನ್ನ ಕೊಡುವುದಿಲ್ಲ. ಅಂದ್ರೆ ಬಿಹಾರ 1 ರೂಪಾಯಿ ಕೊಟ್ರೆ ಅದಕ್ಕೆ 7 ರೂಪಾಯಿ ವಾಪಸ್ ಸಿಗುತ್ತದೆ. ನಮಗೇನ್ ಸಿಗುತ್ತೆ? ಕೆಲವು ಪೈಸೆ ವಾಪಸ್ ಅಲ್ವಾ? ಅದು ಒಂದು ಕಳವಳವೇ? ಇಲ್ಲ, ಅದು ಒಂದು ಕಳವಳವಲ್ಲ ಮೇಡಮ್. ವಾಸ್ತವವಾಗಿ ನನ್ನ ಬಳಿ ಡೇಟಾ ಇತ್ತು. ಪುರಚ್ಚಿ ತಲೈವರ್ MGR ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು. ಆ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ಕೇಂದ್ರ ಸರ್ಕಾರವು ಸಹ ಹಣ ನೀಡುತ್ತಿದೆ. ಆ ಯೋಜನೆಯನ್ನ ಸಮಗ್ರ ಶಿಕ್ಷಾ SSA ಯೋಜನೆ ಎಂದು ಕರೆಯಲಾಗುತ್ತದೆ. ಅವರು 75% ನಿಧಿಯನ್ನ ನೀಡುತ್ತಿದ್ದಾರೆ. ಮತ್ತು ಎರಡನೇ ವಿಷಯವೆಂದರೆ ಮಹಿಳಾ ಶಿಕ್ಷಣ ವ್ಯವಸ್ಥೆಗಾಗಿ ACT ಪ್ರಗತಿ ವಿದ್ಯಾರ್ಥಿ ವೇತನವನ್ನು ಒದಗಿಸಲಾಗುತ್ತದೆ. ಮತ್ತು ಪ್ರತಿ ಆಡಳಿತ ಪಕ್ಷಕ್ಕೂ ಸಹ. ನನ್ನ ಹಣಕಾಸು ಸಚಿವಾಲಯವು GST ಕೌನ್ಸಿಲ್ನ ಭಾಗವಾಗಿದೆ. GST ಕೌನ್ಸಿಲ್ ರಾಜ್ಯ ಸರ್ಕಾರದ ಹಣಕಾಸು ಸಚಿವರು ಅನುಮೋದಿಸಿದ ನಂತರವೇ ನಿಧಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ರಾಜಕೀಯದ ನಡುವಿನ ಈ ಅನೇಕ ವಿರೋಧಾಭಾಸಗಳಿಂದಾಗಿ ಆ ಭಯ ಜನರು ಮಾತ್ರ ಗೊಂದಲಕ್ಕೊಳಗಾಗುತ್ತಿದ್ದಾರೆ. ಏಕೆಂದರೆ ಏನು ನಡೆಯುತ್ತಿದೆ? ಯುವಕರಿಗೆ ಅದು ಅತಿ ದೊಡ್ಡ ಸವಾಲಾಗಲಿದೆ. ಯಾವುದೇ ರಾಜಕೀಯ ಪಕ್ಷಗಳಾದರೂ ಆ ಕಳವಳಗಳನ್ನ ಪರಿಗಣಿಸುತ್ತಿವೆಯೇ? ಹಾಗಾಗಿ ಸಾಮಾನ್ಯವಾಗಿ ಇಂದಿನ ದಿನಾಂಕದಂತೆ ಅವರಲ್ಲಿ ಯಾರು ಯುವ ಪೀಳಿಗೆಗಾಗಿ ಅದನ್ನು ಸರಿಯಾಗಿ ಮಾಡುತ್ತಿಲ್ಲ. ಆದರೆ ಅವರು ಈಗ ಏನು ಮಾಡುತ್ತಿದ್ದಾರೋ ವಾಸ್ತವವಾಗಿ ಅವರು ಉಚಿತವಾಗಿ ಕೊಡುತ್ತಿದ್ದಾರೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತ್ರ ಜನರು ಮಾತಾಡ್ತಿದ್ದಾರೆ. ಅದರ ಬದಲು ಯುವಕರಿಗೆ ಇರುವ ಅವಕಾಶ ಯಾವುದು, ದೇಶದ ಆರ್ಥಿಕತೆಯನ್ನು ಹೇಗೆ ಸೃಷ್ಟಿಸುವುದು, ಅಥವಾ ಅವರು ತಮ್ಮನ್ನು ಹೇಗೆ ಅಭಿವೃದ್ಧಿಪಡಿಸಿಕೊಳ್ಳಬಹುದು, ಉದ್ಯೋಗ ಸಮಸ್ಯೆಗಳು, ಆ ರೀತಿಯ ವಿಷಯಗಳನ್ನು ಯಾವುದೇ ರಾಜಕೀಯ ಪಕ್ಷವು ಕೈಗೆತ್ತಿಕೊಂಡಿಲ್ಲ. ಖಂಡಿತವಾಗಿಯೂ ಇದು ಯುವಕರಿಗೆ ಒಂದು ಉತ್ತಮ ಅವಕಾಶ. ಹಾಗಾಗಿ ಅವರು ಉದ್ಯೋಗದ ಬಗ್ಗೆ ಮಾತನಾಡಬೇಕು. ಇತ್ತೀಚಿನ ದಿನಗಳಲ್ಲಿ ನಾನು ಲಿಂಕ್ಡ್ಇನ್ ನಲ್ಲಿ ನೋಡುತ್ತಿದ್ದ ಇತ್ತೀಚಿನ ಸಮೀಕ್ಷೆಯಲ್ಲಿ ಹಾಗಾಗಿ 10 ಜನರಲ್ಲಿ 8 ಜನರಿಗೆ ಕೆಲಸವೇ ಸಿಗುತ್ತಿಲ್ಲ. ಹಾಗಾಗಿ ನನಗೆ ಖಚಿತವಾಗಿದೆ ನೀವೆಲ್ಲರೂ ವಿಜಯ್ ಅವರ ಅಭಿಮಾನಿಗಳು ಎಂದು. ಇಲ್ವೇ? ಇಲ್ಲ, ವಿಜಯ್ ಅಭಿಮಾನಿ ಅಲ್ಲ. ನಿಮ್ಮ ವಿಷಯವೇನು? ವಿಜಯ್ ಅಭಿಮಾನಿಗಳು. ಹಾಗಾದ್ರೆ ಅದು ಅವರಿಗೂ ಒಂದು ಮತವಾಗುತ್ತದೆಯೇ? ಅದು ನಿಮಗೊಂದು ಮತವಾಗತ್ತೆ. ನಿಮ್ಮ ವಿಷಯವೇನು? ವಿಜಯ್ ಅಭಿಮಾನಿ. ವೋಟ್ ಕೂಡ ಹಾಗೆ ಕನ್ವರ್ಟ್ ಆಗುತ್ತೆ. ನಿಮ್ಮ ಕುಟುಂಬದವರು ವಿಜಯ್ ಬೆಂಬಲಿಗರೇ? ಇಲ್ಲ, ನಿಮ್ಮ ತಂದೆಯನ್ನ ಹೊರತುಪಡಿಸಿ. ಸರಿ, ತಾಯಿ ವೋಟ್ ಹಾಕ್ತಾರೆ, ಬೆಂಬಲಿಗರಾಗಿದ್ದಾರೆ. ನೀವು ಹುಡುಗಿಯರ ಸಂಗತಿ ಏನು? ವಿಜಯ್ ಅಭಿಮಾನಿಗಳಲ್ಲ. ಮೇಡಮ್, ನನ್ಗನ್ಸುತ್ತೆ ಸಿನಿಮಾ ಬೇರೆ, ನಿಜ ಜೀವನ ಬೇರೆ ಮೇಡಮ್. ನನಗೆ ಬೇಡ. ಯಾಕಂದರೆ ನಿಜ ಜೀವನದಲ್ಲಿ ಅವ್ರು ಹೇಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಮುಂದೆ ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಯಾಕಂದರೆ ನಾವು ಅವ್ರ ಮುಖವನ್ನು ಸಿನಿಮಾದಲ್ಲಿ ಮಾತ್ರ ನೋಡ್ತೀವಿ, ಇಲ್ಲಿ ಮಾತ್ರ ನೋಡ್ತೀವಿ. ಈಗ ಅವರು ಹೋಲಿಕೆ ಮಾಡ್ತಿದ್ದೀನಿ ಅಂದರು, ಆದರೆ ನಿಜವಾಗಿ ತ್ರಿಷಾ ಮತ್ತು ವಿಜಯ್ ವಿಷಯ ಬಂದಾಗ ಅವರು ಹೇಳಿದ್ದೇನೆಂದರೆ ಕಲ್ಯಾಣ್ ಅವರಿಗೆ 3 ಹೆಂಡತಿಯರಿದ್ದಾರೆ ಅಂತ. ಅದು ಸರಿನಾ? ಮತ್ತು ನನಗೆ ಬೇಡ. ಅವ್ರು ಕೂಡ ಹೋಲಿಕೆ ಮಾಡ್ತಿದ್ದಾರೆ ಮೇಡಮ್. ಅವ್ರು ಯಾಕೆ ಮಾಡಬೇಕು? ಹೌದು, ನನಗೆ ಟಿವಿಗೆ ಬರಬಾರ್ದು ಅಷ್ಟೇ. ಯಾಕಂದ್ರೆ ಅವ್ರ ನಿಜವಾದ ಮುಖಗಳು ಯಾವುವು ಅಂತ ನಮಗೆ ಗೊತ್ತಿಲ್ಲ. ಈ ರೀತಿಯ ಸೋಷಿಯಲ್ ಮೀಡಿಯಾ ಚರ್ಚೆ ಒಳ್ಳೆಯದಾ? ಅಂದ್ರೆ ನಿಮ್ಮ ಪ್ರೊಫೆಸರ್ ಹೇಳಿದ ಹಾಗೆ ವಿದ್ಯಾರ್ಥಿಗಳು ರಾಜಕೀಯ ಮಾತಾಡುತ್ತಿಲ್ಲ ಅಂತ. ಕ್ಯಾಂಪಸ್ಗಳ ಒಳಗೆ ರಾಜಕೀಯ ಮಾತಾಡಲು ನಮ್ಮನ್ನ ನಿಜವಾಗಿಯೂ ಪ್ರೋತ್ಸಾಹಿಸುವುದಿಲ್ಲ ಅಲ್ವಾ? ಆದ್ರೆ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಏನಾಗುತ್ತಿದೆ ಅಂತ ಗಮನಿಸುತ್ತಾ ಇದ್ದೀರಿ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿಯ ಚರ್ಚೆ ನಡೆಯೋದು ಒಂದು ಒಳ್ಳೆಯ ವಿಷಯ ಅಂತ ನಿಮಗೆ ಅನ್ಸುತ್ತದೆಯೇ? ಅಂದ್ರೆ ನೀವು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ವಿಜಯ್ ಅವರ ಅಭಿಮಾನಿಗಳು ವಿಜಯ್ ಅವರ ಮತದಾರರಾಗಬೇಕೆಂದೇನು ಇಲ್ಲ ಅಂತ. ಅವು ಎರಡು ಬೇರೆ ಬೇರೆ ವಿಷಯಗಳು. ಆದ್ರೆ ಹೊರಗಿನಿಂದ ಯಾರಾದ್ರೂ ಬರ್ಬೇಕಾದ್ರೆ
ಅದು ಸನ್ ನ್ಯೂಸ್ನಿಂದ ಮಾತ್ರ ಟ್ರೆಂಡಿಂಗ್ ಆಗಿತ್ತು, ಯಾಕೆಂದರೆ ವಿಷಯವನ್ನು ಲೀಕ್ ಮಾಡಿರಲಿಲ್ಲ. ಅದು ನ್ಯಾಯಾಲಯದ ಪ್ರಕ್ರಿಯೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ, ಆದರೆ ಅವರು ವಿಷಯವನ್ನು ಲೀಕ್ ಮಾಡ್ತಾರೆ. ಹೌದು, ಹಾಗಾಗಿ ರಾಜಕೀಯ ಅಷ್ಟು ಕೆಟ್ಟದಾಗಿದೆ. ನಿಮ್ಮೆಲ್ಲ ಯುವಕರು ಹೊರಗೆ ಹೋಗಿ ಮತ ಚಲಾಯಿಸುತ್ತೀರಾ ಮತ್ತು ಆಶಾದಾಯಕವಾಗಿ ನಿಮ್ಮ ಮತ ಒಂದು ಬದಲಾವಣೆಯನ್ನು ತರುತ್ತದೆ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ಟೀಚರ್ ಹೇಳಿದ ಹಾಗೆ ಆಶಾದಾಯಕವಾಗಿ ನೀವು ಹೋಗಿ ಮತ ಹಾಕುವ ಮೊದಲು ಯಾರಿಗೆ ಮತ್ತು ಯಾಕೆ ಮತ ಹಾಕುತ್ತಿದ್ದೀರಿ ಎಂದು ಯೋಚಿಸುತ್ತೀರಿ. ಹಾಗಾಗಿ ಸೇಲಂನ ತ್ಯಾಗರಾಜರ್ ಪಾಲಿಟೆಕ್ನಿಕ್ ಕಾಲೇಜಿನಿಂದ ಇಂದಿನ ವರದಿ ಇಷ್ಟೇ. ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.